ಆ 9 ಕೋಟಿ ಇದ್ದದ್ದನ್ನ ದಾನ ಮಾಡಿ ಭಿಕ್ಷಾ ಪತ್ರ ಹಿಡ್ಕೊಂಡು ಹೊರಡ್ತಾನೆ. ಇವತ್ತು ಪುರಂದರದಾಸ ಫೇಮಸ್, ಸೀನಪ್ ನಾಯಕ ಫೇಮಸ್ ಅಂದ್ರೆ ಸೀನಪ್ ನಾಯಕ ಅಲ್ಲ, ಅವನ ಬಗ್ಗೆ ಗೊತ್ತಿಲ್ಲ ಯಾರಿಗೂ. ಬೇಕಾದಷ್ಟು ತತ್ವಗಳು ನಮ್ಮ ಹತ್ರ ಇದೆ. ದ ವರ್ಲ್ಡ್ ಹ್ಯಾಸ್ ಫುಲ್ ಆಫ್ ನಾಲೆಡ್ಜ್, ದ ವರ್ಲ್ಡ್ ಆಫ್ ಫುಲ್ ಆಫ್ ಇನ್ಫಾರ್ಮೇಶನ್ಸ್. ಅದರ ಪ್ರಾಕ್ಟೀಸ್ಗೆ ಜನವಿಲ್ಲ. ನಾನು ಯಾರಿಂದನೋ ಒಂದು ಹಣವನ್ನು ತಗೊಂಡಿದ್ದೀನಿ, ಅದನ್ನ ಚುಕ್ತಾ ಮಾಡುವ ಡ್ಯೂಟಿ ಇದೆ ಅಂತ. ಆ ಚುಕ್ತಾ ಮಾಡುವ ಡ್ಯೂಟಿ ಇದ್ದು ಕೊಡ್ತಾರಲ್ಲ, ಆ ಯೋಚನೆನೂ ಅಧ್ಯಾತ್ಮವೇ, ಕೊಡುವುದು ಅಧ್ಯಾತ್ಮ. ಹೊರಗಡೆ ಹೋದ್ರೆ ನಂದೊಂದು ತಂಬ್ ರೂಲ್ ಇದೆ, ಮೋಸ ಹೋಗಕ್ಕೆ ರೆಡಿ ಆಗಿರ್ತೀನಿ ನಾನು. ಯಾವ ಬಾರ್ಗೇನು ನಾನು ಮಾಡಲ್ಲ. ನಾನು 2 ತಗೊಂಡ್ಬಿಟ್ರೆ ಇನ್ನೊಬ್ಬನಿಗೆ ಇನ್ನೊಂದು ಅವಶ್ಯಕತೆ ಇದೆಯಲ್ಲ, ಅವನಿಗೆ ಸಿಗಲ್ವಲ್ಲ ಸರ್. ಹಾಗಾಗಿ ನನಗೆ ಬೇಡ. ಇದು ಅಧ್ಯಾತ್ಮ. ನನ್ನ ಹತ್ರ ನನ್ನ ಒಬ್ರು ಟೀಮ್ ಮೆಂಬರ್, ನನ್ನ ಆಫೀಸಿನ ಒಬ್ರು ಟೀಮ್ ಮೆಂಬರ್ ಒಂದು ಸ್ವಲ್ಪ ದುಡ್ಡು ತಗೊಂಡ್ರು ಅಥವಾ ನಾನೇ ಕೊಟ್ಟಿದ್ದೆ. ತಗೊಂಡ್ರು ಅನ್ನೋದು ಅಲ್ಲ, ಅವ್ರಿಗೇನೋ ಒಂದು ಅವಶ್ಯಕತೆ ಇತ್ತು, ಕೊಟ್ಟಿದ್ದೆ. ತುಂಬ ದಿನ ಆಗೋಯ್ತು, ನಾನು ಮರ್ತೋಗಿದ್ದೆ. ಅವರೊಂದಿನ ವಾಪಸ್ ನನ್ನ ಅಕೌಂಟಿಗೆ ಒಂದು ಕ್ರೆಡಿಟ್ ಕೊಟ್ಟರು. ಏನಂದರೆ ನನಗೆ ಇಷ್ಟು ದಿನ ಆಗಿರಲಿಲ್ಲ, ಈಗ ಆಗಿದೆ, ಪ್ಲೀಸ್ ಅಕ್ಸೆಪ್ಟ್ ಮಾಡಿ. ನಾನು ವಾಪಸ್ ಕಳಿಸ್ಕೊಡಕ್ಕೆ ಹೋದೆ. ಇನ್ನೊಂದ್ಸಲ ವಾಪಸ್ ಅವರೇ ಕಳಿಸು, ಇದು ನಂದಲ್ಲ. ಆ ಭಾವ ಇದೆಯಲ್ಲ, ನಾನು ಯಾರಿಂದನೋ ಒಂದು ಹಣವನ್ನು ತಗೊಂಡಿದ್ದೀನಿ, ಒಂದು ಆಬ್ಲಿಗೇಷನ್ ಅನ್ನ ತಗೊಂಡಿದ್ದೀನಿ, ಅದನ್ನ ಚುಕ್ತಾ ಮಾಡುವ ಡ್ಯೂಟಿ ಇದೆ ಅಂತ. ಆ ಚುಕ್ತಾ ಮಾಡುವ ಡ್ಯೂಟಿ ಇದ್ದು ಕೊಡ್ತಾರಲ್ಲ, ಆ ಯೋಚನೆನೂ ಅಧ್ಯಾತ್ಮವೇ, ಕೊಡುವುದು ಅಧ್ಯಾತ್ಮವೇ. ರೈಟ್. ಗುಜರಾತ್ ಅಲ್ಲಿ ಅಹಮದಾಬಾದ್ ಅಲ್ಲಿ ಒಂದು ಹೋಟೆಲ್ ಅಲ್ಲಿ ಇಳ್ಕೊಂಡಿದ್ವಿ. ಅಲ್ಲಿಂದ ಯಾವುದೋ ಒಂದು ಪರ್ಚೇಸ್ಗೆ ಹೋಗ್ಬೇಕಾಗಿತ್ತು, ಮೆಟೀರಿಯಲ್ ಪರ್ಚೇಸ್ಗೆ. ಬೆಳಗ್ಗೆ ವಾಕಿಂಗ್ ಹೊರಟ್ವಿ ಫ್ರೆಂಡ್ಸ್ ಎಲ್ಲ. ಒಂದು 7-8 ಕಿಲೋಮೀಟರ್ ಹೋಗ್ಬಿಟ್ವಿ. ಜಾಗ ಮರ್ತೋಯ್ತು, ಹೋಟ್ಲ್ ಯಾವ್ದು ಅನ್ನೋದು ಮರ್ತೋಯ್ತು, ನೆನಪು ಇಟ್ಕೊಂಡಿರ್ಲಿಲ್ಲ. ಹೋಟೆಲ್ ಹೆಸರು ನೆನಪಿತ್ತು, ಲೊಕೇಶನ್ ನೆನಪಿರ್ಲಿಲ್ಲ. ಆಟೋ ಹತ್ತಿದ್ವಿ. ಆಟೋ ಹತ್ತಿದ ಕೂಡಲೇ ಆಟೋನು ಕರ್ಕೊಂಡೋಗಿ, ನಾವ್ ಅನ್ಕೊಂಡ್ವಿ 7 ಕಿಲೋಮೀಟರ್ ಸುತ್ತಾಕೊಂಡು ಹೋಗ್ತಾನೆ, ನಾವ್ ಹೆಂಗೋ ಅಷ್ಟು ದೂರ ಬಂದ್ಬಿಟ್ಟಿದ್ವಿ, 1 hour ತಿರ್ಕೊಂಡ್ ಬಂದ್ಬಿಟ್ಟಿದ್ವಿ. ನಾವೇನ್ ಮಾಡಿದ್ವಿ ಅಂದ್ರೆ ಒಂದು ಸರ್ಕಲ್ ತರ 80% ಬಂದ್ಬಿಟ್ಟಿದ್ವಿ. ಇನ್ 20% ಅಷ್ಟೇ ಕವರ್ ಮಾಡ್ಬೇಕಾಯ್ತು. ಅವಾಗ ಗೂಗಲ್ ಲೊಕೇಶನ್ ಏನು ಇರ್ಲಿಲ್ಲ. ಅವನು ಒಳಗ್ ಕರ್ಕೊಂಡೋದ, ಅಂದ್ರೆ ಆ 20% ಅಲ್ಲಿ ಕರ್ಕೊಂಡೋದ. 15 ರೂಪಾಯಿ ಆಗಿತ್ತು. ತುಂಬಾ ಮೋಸ ಬೇಕಾದ್ರೆ ಮಾಡ್ಬೋದಾಗಿತ್ತು, ಸುತ್ತಾಕ್ಸಿ ಕರ್ಕೊಂಡು ಹೋಗ್ಬೋದಾಗಿತ್ತು. ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ. ಹೊರಗಡೆ ಹೋದ್ರೆ ನಂದೊಂದು ತಂಬ್ ರೂಲ್ ಇದೆ, ಮೋಸ ಹೋಗಕ್ ರೆಡಿ ಆಗಿರ್ತೀನಿ ನಾನು. ಏನೋ ಒಂದು ಮೋಸ ಆಗತ್ತಪ್ಪ, ಆಗ್ಲಿ ಅಂತ ರೆಡಿ ಇರ್ತೀನಿ. ಯಾವ ಬಾರ್ಗೇನು ನಾನು ಮಾಡಲ್ಲ. ಅವತ್ತು ಅವನಿಗೆ 20 ರೂಪಾಯಿ ಕೊಟ್ಟೆ. ಚಿಲ್ಲರ್ ನಯ್ಯ ಸಾಬ ಅಂತಂದ. ಇಲ್ಲ ಇಟ್ಕೋ ನೀನು ಅಂದೆ. 5 ರೂಪಾಯಿ ಹಮಾರ ಇಮಾನ್ದಾರಿ ಕಾ ಪೈಸಾ ನಯ್ಯ ಸಾಬ್. ನಾನು ಕೆಲಸ ಮಾಡಿ ದುಡ್ದಿದ್ದಲ್ಲ ಸರ್, ಅದು ಬೇಡ ನಂಗೆ. ಹೋಗಿ ತಗೊಂಬಂದು ಕೊಟ್ಟ. ಆ ತಗೊಂಬಂದು ಕೊಡುವಿಕೆ ಇದೆಯಲ್ಲ, ಇದು ನನ್ನದಲ್ಲ ಅನ್ನುವಿಕೆ ಇದೆಯಲ್ಲ, ಇದು ಅಧ್ಯಾತ್ಮ. ಕೇರಳದಲ್ಲಿ ಒಂದ್ ಕಡೆ ಹೋಗಿದ್ವಿ. ಕೇರಳ ಹೌಸ್ ಬೋಟ್ ಅಲ್ಲಿ ಹೋಗ್ಬೇಕಾದ್ರೆ ಆ ಬೋಟಿನ ಸುತ್ತಮುತ್ತ ಒಂದಷ್ಟು ಮನೆಗಳಿದೆ. ಆ ಒಂದು ಮನೆಯಲ್ಲಿ ನಮ್ಗೆ ಟೀ ಮತ್ತೆ ಊಟವನ್ನ ಅರೇಂಜ್ ಮಾಡಿದ್ರು, ತಿಂಡಿ ಊಟ ಅರೇಂಜ್ ಮಾಡಿದ್ರು. ಅಲ್ಲಿ ಅವ್ರನ್ನ ಕೇಳಿದೆ, ಈ ಮನೆ ಯಾರ್ದು ಅಂತ ಕೇಳಿದ್ರೆ ಸರ್ಕಾರದಿಂದ ಅಲಾಟ್ ಆಗಿರೋದು ಎಲ್ಲ ಹೇಳಿದ್ರು. ಚೆನ್ನಾಗಿ ನಡೀತಾ ಇದ್ರೆ ಇನ್ನೊಂದು ಮಾಡ್ಬೋದಲ್ವಾ ನೀವು ಅಂತ. ಇನ್ನೊಂದು ನಾನು ಮಾಡ್ಬಿಟ್ರೆ ಬಾಕಿ ಇನ್ನೊಬ್ಬ ಅಪ್ಲಿಕೇಶನ್ ಹಾಕಿರ್ತಾನಲ್ಲ, ಅವನಿಗೆ ಸಿಗಲ್ವಲ್ಲ ಸರ್. ನಾನು 2 ತಗೊಂಡ್ಬಿಟ್ರೆ ಇನ್ನೊಬ್ಬನಿಗೆ ಇನ್ನೊಂದು ಅವಶ್ಯಕತೆ ಇದೆಯಲ್ಲ, ಅವನಿಗೆ ಸಿಗಲ್ವಲ್ಲ ಸರ್. ಹಾಗಾಗಿ ಇದು ಅಧ್ಯಾತ್ಮ. ನಿಜ. ಹೇಳುವಿಕೆನಲ್ಲಿ ಬೇಕಾದಷ್ಟು ಜನ ಇದ್ದಾರೆ, ಅದನ್ನ ನಡೆಸ್ಕೊಳ್ಳುವಿಕೆನಲ್ಲಿ ಜನವಿಲ್ಲ. ಬೇಕಾದಷ್ಟು ತತ್ವಗಳು ನಮ್ಮ ಹತ್ರ ಇದೆ, ಪ್ರಾಕ್ಟೀಸ್ ಅಷ್ಟೇ ಬೇಕಾಗಿರೋದು. ದ ವರ್ಲ್ಡ್ ಹ್ಯಾಸ್ ಫುಲ್ ಆಫ್ ನಾಲೆಡ್ಜ್, ದ ವರ್ಲ್ಡ್ ಆಫ್ ಫುಲ್ ಆಫ್ ಇನ್ಫಾರ್ಮೇಶನ್ಸ್. ಅದರ ಪ್ರಾಕ್ಟೀಸ್ಗೆ ಜನವಿಲ್ಲ. ನಾನು ಯಾರನ್ನ ಒಬ್ಬರನ್ನ ನೋಡಿದ್ದೆ, ರಸ್ತೆಯಲ್ಲಿ ಒಂದು ಪರ್ಸ್ ಬಿದ್ದಿತ್ತು. ಅವ್ರು ಎತ್ಕೊಂಡ್ರು, ನಾನು ಅನ್ಕೊಂಡೆ ಇವ್ರು ಜೋಬ್ ಹಾಕೋತಾ ಇದ್ದಾರೆ. ಎತ್ಕೊಂಡು ಸುತ್ತಮುತ್ತ ನೋಡಿದ್ರು. ಯಾರೋ ಬಂದ ತಕ್ಷಣ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಎಲ್ಲಿದೆ ಇಲ್ಲಿ, ಪರ್ಸಲ್ಲಿ ಕಾಣಿಸ್ತು ಅವ್ರಿಗೆ ದುಡ್ಡಿದೆ, ಜಿಪ್ ಹಾಕಿದ್ರು. ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಎಲ್ಲಿದೆ ತಗೊಂಡೋಗಿ ಕೊಟ್ರು. ನಾನು ಜೊತೆಲಿ ಹೋಗಿದ್ದೆ. ಈಗ ಅವರಿಗೆ ಅವ್ರು ತುಂಬಾ ಅನುಕೂಲಸ್ತ್ರ, ಇದನ್ನ ಬಿಟ್ಟು ಬಿಡುವಷ್ಟು ಅಂದ್ರೆ ಅಲ್ಲ.
ಆದ್ರೆ ತನ್ನದಲ್ಲದೆ ಇರುವ ದುಡ್ಡು ನಂದಲ್ಲಪ್ಪ, ಯಾರೋ ಬೆಳೆಸ್ಕೊಂಡಿದ್ದಾರೆ, ನಿಜ. ಅವನಿಗೆ ಏನ್ ಖರ್ಚಿದ್ಯೋ ಏನೋ, ಅವನ್ ಏನ್ ಅನ್ಕೊಂಡಿದಾನೋ ಏನೋ, ಅವಳು ಏನ್ ಅನ್ಕೊಂಡಿದಾಳೋ, ಯಾವ ಕಮಿಟ್ಮೆಂಟ್ ಇಟ್ಕೊಂಡಿರ್ತಾರೋ, ಕಷ್ಟಪಟ್ಟು ಸೇರಿಸಿರ್ತಾರೋ ಆ ದುಡ್ಡನ್ನ ಪಿಕ್ಚರ್ಗಳಲ್ಲಿ ನೋಡ್ತೀವಿ, ವಿಷಲ್ ಹೊಡಿತೀವಿ, ಚಪ್ಪಾಳೆ ಹೊಡಿತೀವಿ. ನಿಜ. ಆದ್ರೆ ನಿಜ ಜೀವನದಲ್ಲಿ ಇಂಥದ್ದೇ ಪರಿಸ್ಥಿತಿ ಬಂದಾಗ ನಡ್ಕೊಳಕ್ ಮರ್ತು ಹೋಗ್ತೀವಿ. ಈ ತರ ನಡ್ಕೊಳ್ಳೋದ್ರಲ್ಲಿ ನಮ್ಮ ಆಟೋ ಡ್ರೈವರ್ಸ್ಗಳು ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸನ ಮಾಡ್ತಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಅಬ್ಸಲ್ಯೂಟ್ಲಿ. ಇವತ್ತು ಕೂಡ ಪೇಪರ್ ಅಲ್ಲಿ ಓದ್ದೆ, ಯಾರೋ ಒಂದು ಬ್ಯಾಗ್ ಬಿಟ್ಟಿದ್ದಾರೆ, ಅದ್ರಲ್ಲಿ ಚಿನ್ನ ಇತ್ತು, ಹುಡುಕೊಂಡು ಹೋಗಿ ವಾಪಸ್ ಕೊಟ್ಟು ಬಂದಿದ್ದಾರೆ ಅಂತ ಹೇಳಿ. ದೊಡ್ಡವ್ರು ಹೀಗೆ ಮಾಡ್ತಾ ಇದ್ರ? ನಂಗೆ ಎಷ್ಟೋ ಸಲ ಅನ್ನಿಸ್ಬಿಟ್ಟಿದೆ. ಬಡತನ ಯಾಕೆ ಅಂತಂದ್ರೆ ಅವ್ರಿಗೆ ಆಪರ್ಚುನಿಟಿ ಇಲ್ಲ ಅಂತಲ್ಲ, ಕೆಟ್ಟ ಆಪರ್ಚುನಿಟಿಗಳನ್ನ ಅವ್ರು ತಗೊಂಡಿಲ್ಲ, ಇನ್ನೊಬ್ಬರನ್ನ ತುಳಿದು ಹಾಕುವಂತಹ ಆಪರ್ಚುನಿಟಿಗಳನ್ನ ಅವ್ರು ಯಾರು ತಗೊಂಡಿಲ್ಲ. ಹಣ ಬೇಕಿರ್ಬೋದು, ಹಾಗೆಂತ ಹಣ ಸಿಕ್ಕಿದಾಗ ಸೇಲ್ ಆಗಿಲ್ಲ, ಮಾರು ಹೋಗಿಲ್ಲ. ಅದಕ್ಕೆ ನಂಗೆ ಎಷ್ಟೋ ಸಲ ಈ ಸರ್ಕಾರಿ ಅಧಿಕಾರಿಗಳನ್ನ ಕೇಳ್ತೀನಿ, 1 ಲಕ್ಷ ರೂಪಾಯಿ ಬರುತ್ತೆ ನಿಮ್ಗೆ ಸಂಬಳ, ಇನ್ನ ನೀವು ಕೈ ಚಾಚಬೇಕಂತ ಕೇಳ್ತೀನಿ. ನಮ್ಮ ಫ್ರೆಂಡ್ಸ್ ಇದ್ದಾರೆ, ತುಂಬಾ ಜನ ಹಾಸ್ಯವಾಗಿ ಮಾತಾಡ್ತಾ ಇರ್ತಾರೆ. ನೀವು ಕೊಡುವಂತಹ ಟೈಮಲ್ಲಿ ನೀವು ಕೇಳ್ತಾ ಇದ್ದೀರಲ್ಲ, ಓಕೆನಾ ಇದು ಒಂಥರ ಅಫೆಂಡ್ ಆಗ್ತಾರೆ. ಆದ್ರೆ ಆಮೇಲೆ ಯಾವತ್ತೋ ಒಂದು ರಿಯಲೈಸೇಷನ್ ಬಂದು, ನನ್ಗೊಬ್ರು ಅಧಿಕಾರಿ, ಒಬ್ರು ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಯೋಗ ತಗೋತಾ ಇದ್ದೆ, ಅದ್ರಲ್ಲಿ ಒಬ್ರು ಅಧಿಕಾರಿ ಬಂದ್ರು, ಹರಿಯಾಣ ನಿಮ್ಮ ಹತ್ರ ಒಂದು ಕನ್ಫೆಷನ್ ಇದೆ. ಏನು ಅಂತಂದ್ರೆ, ನಂಗೆ ದುಡ್ಡು ಡಿಮ್ಯಾಂಡ್ ಮಾಡ್ತಾ ಇದ್ದೆ, ಬರ್ತಾ ಇತ್ತು, ಈಗ ಆ ದುಡ್ಡೆಲ್ಲ ಅಸಹ್ಯಕ್ಕೆ ಖರ್ಚಾಗ್ತಾ ಇದೆ, ನಂಗೆ ಬೇಡದೇ ಇರುವ ವಿಷಯಗಳಿಗೆ ಖರ್ಚಾಗ್ತಾ ಇದೆ, ಒಬ್ಬರಿಗೂ ಉಪಯೋಗ ಆಗೋದಂತಕ್ಕೆ ಖರ್ಚು ಮಾಡ್ತಾ ಇಲ್ಲ, ಬೇಡ ಅಂತ ಹೇಳಕ್ಕೆ ಈಗ ನಾನು ಆ ಸ್ಥಿತಿ ದಾಟ್ಬಿಟ್ಟಿದ್ದೀನಿ. ಈಗ ನಾನು ಈ ಹಣವನ್ನು ಏನ್ ಮಾಡ್ಲಿ, ಸದುಪಯೋಗ ಮಾಡ್ಬೇಕು ಅಂತ ನಾನು ಹೇಳಿದೆ. ಒಂದು 4 ಅನಾಥಾಶ್ರಮಗಳ ಲಿಸ್ಟ್ ಕೊಟ್ಟೆ, ಇವರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೆ ಹೋಗಿ ನೀವು ತಿಂಗಳ ಕೊಡಬಹುದು. ಆ ರಿಯಲೈಸೇಷನ್, ತಾನು ತಪ್ಪು ಮಾಡ್ತಾ ಇದ್ದೆ, ರಿಯಲೈಸ್ ಆಯ್ತು, ಇವತ್ತಿಂದ ಮಾಡಲ್ಲ. ಈ 3 ಪ್ರೋಸೆಸ್ ಇದೆಯಲ್ಲ, ತಪ್ಪು ಮಾಡ್ತಾ ಇದ್ದೆ ಅನ್ನೋದ್ರಿಂದ ಇಲ್ಲಿಗೆ ಬಂದಿರೋದು, ಇದೇ ಅಸತೋಮ ಸದ್ಗಮಯ. ನಿಜ. I have grown from a lower strata to a higher strata. I have grown from a lower conscious to a higher conscious. Higher conscious ಅನ್ನೋದೇ ಅಧ್ಯಾತ್ಮ. ಬ್ಯೂಟಿಫುಲ್. ಇದು ಹೊಸದು. ಇವತ್ತಿಗೆ ಯಾರಿಗೋ ಹೀಗೂ ಈ ಪದದ ಅರ್ಥ ಹೀಗಿರ್ಬೋದಾ ಅಂತ, ಆದ್ರೆ ನಾನು ಹಾಕೊಟ್ಟಿರೋದಲ್ಲ ಇದು. ನೀವು ಯಾವುದೇ ದಾರ್ಶನಿಕರು ನಡ್ಕೊಂಡಿರುವ ರೀತಿ ಹೀಗೇನೆ. ಸೀನಪ್ ನಾಯಕ ಯಾರು ಅಂದ್ರೆ ನಮಗ್ ಗೊತ್ತಿಲ್ಲ, ಆದ್ರೆ ಪುರಂದರದಾಸ ಯಾರು ಅಂದ್ರೆ ನಮಗ್ ಗೊತ್ತಿದೆ ಇವತ್ತು. ನಿಜ. ಯಾರ ಪುರಂದರದಾಸ? ಸೀನಪ್ ನಾಯಕ ನವಕೋಟಿ ನಾರಾಯಣ ಅಂತ ಕರೀತಾ ಇದ್ದವ್ರು. ಅವನ ಹತ್ರ 9 ಕೋಟಿ ಇತ್ತು ಅಂತ. ಆ 9 ಕೋಟಿ ಇದ್ದದ್ದನ್ನ ದಾನ ಮಾಡಿ ಭಿಕ್ಷಾ ಪತ್ರ ಹಿಡ್ಕೊಂಡು ಹೊರಡ್ತಾನೆ. ಅದು ಪುರಂದರದಾಸ. ಇವತ್ತು ಪುರಂದರದಾಸ ಫೇಮಸ್, ಸೀನಪ್ ನಾಯಕ ಫೇಮಸ್ ಅಂದ್ರೆ ಸೀನಪ್ ನಾಯಕ ಅಲ್ಲ. ಅವನ ಬಗ್ಗೆ ಗೊತ್ತಿಲ್ಲ ಯಾರಿಗೂ. ವಾಟ್ ಅ ಬ್ಯೂಟಿಫುಲ್ ಎಕ್ಸಾಂಪಲ್. ಯಾಕೆ ನಮ್ಮ ದೇಶ ಇವತ್ತಿಗೂ ಚೆನ್ನಾಗಿದೆ ಅಂದ್ರೆ, ನನ್ನ ಯೋಚನೆಯಲ್ಲಿರುವಂತಹ ಈ ತರ ಆಧ್ಯಾತ್ಮದವರು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು 1000 ಜನ ಸಿಗ್ತಾರೆ. ನಿಜ. ನೀವು ಹೇಳಿದಂಗೆ ಆಧ್ಯಾತ್ಮ ಅಂತ ಹೇಳಿದ್ರೆ ದೇವರ ಭಾಷೆಯಲ್ಲಿ ಮಾತಾಡೋರು, ದೇವರಿಗೆ ಹತ್ರವಾದವರು ಕೂತಿರ್ತಾರೆ, ಧ್ಯಾನದಲ್ಲಿರ್ತಾರೆ, ಏನೋ ಒಂದಷ್ಟು ಓದಿರ್ತಾರೆ ಪುರಾಣಗಳನ್ನ ಅಂತ ಒಂದು ಇವತ್ತು ಅನ್ಸದ ಮಿಸ್ಕನ್ಸೆಪ್ಷನ್ ಕೂಡ ಹೌದು ಅಂತ. ಮಿಸ್ಕನ್ಸೆಪ್ಷನ್ ಅನ್ಕೊಳ್ಳೋದು ಬೇಡ. ಅವ್ರು ತಪ್ಪ ಅಂದ್ರೆ ತಪ್ಪು ಅಂತ ಅನ್ಕೊಳ್ಳೋದು ಬೇಡ. ಕಣ್ ಮುಚ್ಕೊಂಡು ಕೂತಾಗ ರಿಯಲೈಸೇಷನ್ ಆಗ್ಬೇಕಾಗಿದ್ದು ಇದೇನೆ. ರಿಯಲೈಸೇಷನ್ ಆಗ್ಬೇಕಾಗಿತ್ತು, ನಾನು ನನ್ನ ಮನೆಯ ಕೆಲಸವನ್ನ ಚೆನ್ನಾಗಿ ನಡೆಸ್ಕೋಬೇಕಾಗಿತ್ತು, ನನ್ನ ಡ್ರೈವರ್ ಅನ್ನ ಚೆನ್ನಾಗಿ ನಡೆಸ್ಕೋಬೇಕಾಗಿತ್ತು, ಕಸ ತಗೊಂಡು ಹೋಗೋಕ್ ಬಂದವ್ರನ್ನ ಗೌರವದಲ್ಲಿ ನಡೆಸ್ಕೋಬೇಕಾಗಿತ್ತು, ನನ್ನ ಹತ್ರ 100 ರೂಪಾಯಿ ಇತ್ತು ಅವ್ರಿಗೆ ಕೊಡಬಹುದಾಗಿತ್ತು. ಈ ರಿಯಲೈಸೇಷನ್ಸ್ ಬರುತ್ತಲ್ಲ ತಲೆಯ ಒಳಗೆ, ಇದು ಕಣ್ ಬಿಟ್ಟಾಗ ಕಾಣಲ್ಲ, ಕಣ್ ಮುಚ್ಚಿದಾಗ ಕಾಣುತ್ತೆ. ಈ ಕಣ್ಣು ಮುಚ್ಚುವಿಕೆ ಮತ್ತೆ ಈ ಕಾಣುವಿಕೆ ಇದೆಯಲ್ಲ, ಇದೇ ಆಧ್ಯಾತ್ಮದ ರಿಯಲೈಸೇಷನ್ಸ್. ಲೆವೆಲ್ 1 ಗೊತ್ತಾಯ್ತು, ಲೆವೆಲ್ 2 ಕರೆಕ್ಷನ್ ಮಾಡ್ಕೊಳ್ಳಿ. ಓಕೆ, ನೀವು ಈ ಒಂದು ಏನಂತೀವಿ ಸ್ಟೇಟ್ ಆಫ್ ಮೈಂಡ್ ಅಥವಾ ಈ ಒಂದು ಥಾಟ್ ಪ್ರಾಸೆಸ್ ಅಲ್ಲಿ ಮುಂಚಿಂದನೂ ಇದ್ರೆ, ಅಥವಾ ನಿಮಗೂ ಯಾವಾಗ್ಲಾದ್ರೂ ಈ ಧ್ಯಾನ ಟಿಪಿಕಲಿ ನೀವು ಯೋಗ ಮಾಡೋದಾಗಿರೋದ್ರಿಂದ ಧ್ಯಾನ ಮಾಡಿ ಅದು ರಿಯಲೈಸೇಷನ್ ಆಗಿದ್ದ, ಅಥವಾ ಪ್ರಪಂಚ ನೋಡಿ ರಿಯಲೈಸೇಷನ್ ಆಗಿದ್ದ, ಅಥವಾ ನೀವು ಹಾಗೆ ಇದ್ದಿದ್ದ ಈ ಕ್ವಾಲಿಟೀಸ್ ಅಲ್ಲೇ ಅಥವಾ ಬೆಳೆಸ್ಕೊಂಡ್ರ? ಹೌ ಅಬೌಟ್ ಯು? ನನ್ನ ಅಪ್ಪ, ನನ್ನ ತಾತ, ನಮ್ಮಮ್ಮ ಹಾಕೊಟ್ಟಿರುವಂತ ಹಾದಿಗಳಿವೆಲ್ಲ ತುಂಬಾ ಚಿಕ್ಕಂದಿಂದ ನನಗೆ ಬೆಳೆಸ್ ಬಂದಿದ್ದು.
ಅಧ್ಯಾತ್ಮ ಅಂದ್ರೆ ಯಾವಾಗ್ಲೂ ಒಳ್ಳೇದು ಅಂತಾನೂ ಅಲ್ಲ. ಓಕೆ, ಈಗ ಇಂಡಿಯನ್ ಸೋಲ್ಜರ್ಸ್ ಪಾಕಿಸ್ತಾನಿ ಸೋಲ್ಜರ್ಸ್ ಜೊತೆ ಫೈಟ್ ಮಾಡ್ಬೇಕು, ನೀನು ಚೆನ್ನಾಗಿರೋ ನಾನು ಚೆನ್ನಾಗಿರ್ತೀನಿ ಅನ್ನುವುದಲ್ಲ ಅಲ್ಲಿ. ರೈಟ್. ಅಲ್ಲಿ ಅಧ್ಯಾತ್ಮ ಅಂದ್ರೆ 4 ಜನ ಹೋದ್ರು ನಾನು 4 ಕೋಟಿ ಜನ ಉಳಿಸ್ಕೋತೀನಿ ಅಂತ. ನನ್ನ 4 ಕೋಟಿ ಜನರನ್ನ ಉಳಿಸೋದಕ್ಕೋಸ್ಕರ ನನ್ನ ಸಹಿತ ನನ್ನ 4 ಜನನ್ ಕೊಂದ್ರೂ ಪರವಾಗಿಲ್ಲ. ಕೃಷ್ಣ ಅಧ್ಯಾತ್ಮ ಇದು, ಕೃಷ್ಣ ತತ್ವ ಇದು. ಧರ್ಮವನ್ನ ಉಳಿಸೋದಕ್ಕೋಸ್ಕರ ನೀವೊಂದಷ್ಟು ಜನ ಸಾಯಿರಿ ಪರವಾಗಿಲ್ಲ. ಯಾಕೆ? ದೊಡ್ಡ ಧರ್ಮ ಉಳಿಬೇಕು, ದೊಡ್ಡ ವ್ಯವಸ್ಥೆ ಉಳಿಬೇಕು, ದೊಡ್ಡ ಸೊಸೈಟಿ ಉಳಿಬೇಕು. ಇದು ಅಧ್ಯಾತ್ಮವೇ. ಯುದ್ಧ ಮಾಡುವುದು ಅಧ್ಯಾತ್ಮವೇ. ಹಿಂದೆ ಯುದ್ಧದಲ್ಲಿ 8 ಗಂಟೆ ರಾತ್ರಿ ಆದ್ಮೇಲೆ ಯುದ್ಧ ಇರ್ತಾ ಇರ್ಲಿಲ್ಲ. ಅಲ್ಲಿ ಕೂಡ ಧರ್ಮ ಇರ್ತಾ ಇತ್ತು, ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಾ ಇತ್ತು. ರೈಟ್. ಇವತ್ತು ಅರ್ಧರಾತ್ರಿಯಲ್ಲಿ ಇಸ್ರೇಲ್ ಯಾರೋ ಹೊಡಿತಾರೆ, ಇಸ್ರೇಲ್ ಇನ್ನೊಬ್ಬರು ಹೊಡಿತಾರೆ, ಯಾರು ಎಷ್ಟೊತ್ತಿಗೆ ಬೇಕಾದ್ರೂ ಯುದ್ಧ ಮಾಡ್ಬೋದು ಇವತ್ತು. ಆವಾಗ ಹಾಗಿರ್ಲಿಲ್ಲ. ಮುಗಿದ ಮೇಲೆ ಅಂದ್ರೆ 8 ಗಂಟೆ ಮುಗಿದ ಮೇಲೆ 2 ಕ್ಯಾಂಪಿನ ಜನ ಮೀಟ್ ಮಾಡಿ ತಿಂಡಿ ಶೇರ್ ಮಾಡೋರು. ನಾಳೆ ಬೆಳಿಗ್ಗೆ ಯುದ್ಧ ಮಾಡೋಣ. ಯುದ್ಧ ಮಾಡೋವಾಗ ನಾವಿಬ್ರು ಶತ್ರುಗಳು, ಶತ್ರು ಪಾಳೆಯಗಳಲ್ಲಿ ಕೆಲಸ ಮಾಡ್ತಾ ಇರೋರು. ಆದ್ರೆ ಇವತ್ತು ಈಗ ಮುಗೀತಲ್ಲ, ಈಗ ಊಟ ಹಂಚ್ಕೊಂಡು ತಿನ್ನೋಣ ಅಂತ. ಆ 2 ಥಾಟ್ ಪ್ರೋಸೆಸ್ ಇದೆಯಲ್ಲ ಆಧ್ಯಾತ್ಮವೇ.